ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಿದರೆ ನೀವು ಜೈಲಿಗೂ ಕೂಡ ಹೋಗ್ಬೋದು. ಇವನೇನಪ್ಪ ಹೇಳ್ತಾ ಇದ್ದೇನೆ, ಒಂದಷ್ಟು ಜನ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಓಪನ್ ಆಗಿ ಫಾರೆಕ್ಸ್ ಟ್ರೇಡಿಂಗನ್ನು ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಇವನೇನೋ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಳ್ಬಿಡಿ. ನಾನು ಹೇಳ್ತಾ ಇರುವಂಥದ್ದು ಫೆಮಾ ಆ್ಯಕ್ಟಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಹೌದು, ಇಂಡಿಯಾದಲ್ಲಿ ನೀವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಿದರೆ ಜೈಲಿಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಹಾಗಿದ್ರೆ ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್ ಆದರೆ ಒಂದಷ್ಟು ಜನ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ತಾ ಇದ್ದಾರಲ್ಲ, ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನೋಡಿದ ಮೇಲೆ ನೀವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಬೇಕಾ ಬೇಡ ಅಂತ ನೀವಾಗೇ ಡಿಸೈಡ್ ಮಾಡ್ತೀರಿ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇದಾಗಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು? ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅಲ್ಲಿ ಫಾರೆಕ್ಸ್ ಟ್ರೇಡಿಂಗ್ನ ಬೇಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂತ ಹೇಳಿದರೆ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಂತ ಕರಿಬೋದು, ಅಥವಾ ಕರೆನ್ಸಿ ಟ್ರೇಡಿಂಗ್ ಅಂತ ನಾವು ಕರಿಬೋದು. ಬೇರೆ ದೇಶದ ಕರೆನ್ಸಿ ಪೇರ್ ಜೊತೆ ಟ್ರೇಡಿಂಗನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಯೂರೋ USD ಇರ್ಬೋದು. ಈ ರೀತಿ ಬೇರೆ ಬೇರೆ ಕರೆನ್ಸಿ ಪೇರ್ ಜೊತೆ ನಾವು ಟ್ರೇಡಿಂಗನ್ನು ಮಾಡುವಂಥದ್ದು. ಭಾರತದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಏನಿದೆ ಇದು ಇಲ್ಲೀಗಲ್ ಆಗುತ್ತೆ. ನೀವು ಭಾರತದಲ್ಲಿ ಲೀಗಲ್ ಆಗಿ ಕರೆನ್ಸಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದರೆ ಸೆಬಿ ಅಪ್ರೂವ್ಡ್ ಎಕ್ಸ್ಚೇಂಜ್ ಏನಿದೆ NSE BSE, ಇದರ ಕರೆನ್ಸಿ ಡೆರಿವೇಟಿವ್ ಸೆಗ್ಮೆಂಟಲ್ಲಿ ಮಾತ್ರ ಮಾಡ್ಬೋದು ಹೊರತು ಅದು ಬಿಟ್ಟು ಬೇರೆ ಯಾವುದೊಂದು ಎಕ್ಸ್ಚೇಂಜಲ್ಲಿ ನೀವು ಫಾರಿನ್ ಕಂಟ್ರಿಯ ಬ್ರೋಕರ್ ಜೊತೆ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ತೀರಿ ಅಂತ ಹೇಳಿದರೆ ಅದು ಇಲ್ಲೀಗಲ್ ಆಗುತ್ತೆ. ಯಾಕೆ ಇದನ್ನು ಇಲ್ಲೀಗಲ್ ಅಂತ ಟ್ರೀಟ್ ಮಾಡಿದೆ? ಬೇರೆ ಒಂದಷ್ಟು ಕಂಟ್ರಿಗಳಲ್ಲಿ ಇದು ಲೀಗಲ್ ಆಗಿ ನಡೀತಾ ಇದೆ. ಫಾರೆಕ್ಸ್ ಮಾರ್ಕೆಟ್ ಎನ್ನುವಂಥದ್ದು ಒಂದು ಬಿಗ್ಗೆಸ್ಟ್ ಮಾರ್ಕೆಟ್ ಆಗುತ್ತೆ. ಹಾಗಿದ್ರೆ ಇಂಡಿಯಾ ಯಾಕೆ ಇದನ್ನು ಇಲ್ಲೀಗಲ್ ಅಂತ ಟ್ರೀಟ್ ಮಾಡುತ್ತೆ ಅಂತ ಕೇಳಿದರೆ, ನಾವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಕರೆನ್ಸಿಯನ್ನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ INR ಇಂದ ಅದನ್ನು ಡಾಲರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಹೀಗೆ INR ಇಂದ ಡಾಲರ್ಗೆ ಕನ್ವರ್ಟ್ ಮಾಡಿ ನಮ್ಮ ದೇಶದಿಂದ ಕರೆನ್ಸಿ ಹೊರಗೆ ಹೋಗುತ್ತೆ. ಸೊ ಹೊರಗೆ ಹೋದಾಗ ಮೇ ಬಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅದು ಪ್ರಾಬ್ಲಮ್ ಆಗ್ಬೋದು. ಒಂದಷ್ಟು ಟ್ರೇಡಿಂಗಲ್ಲಿ ಲಾಸ್ ಆದರೆ ಆ ಇಂಡಿಯಾದ ಹಣ ಫಾರಿನ್ಗೆ ಹೋಗುತ್ತೆ, ಕನ್ವರ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಟ್ಕೊಂಡು ಸೊ ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗನ್ನು ಇಲ್ಲೀಗಲ್ ಅಂತ ಟ್ರೀಟ್ ಮಾಡಿದ್ದಾರೆ. ಸೊ RBI ರೂಲ್ಸ್ ಏನು ಹೇಳುತ್ತೆ, ನೀವು ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಭಾರತದ ಕರೆನ್ಸಿಯನ್ನು ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ಅದೇ ರೀತಿ ಅನ್ಆಥರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳೇನಿದೆ ಅಥವಾ ಅನ್ಆಥರೈಸ್ಡ್ ಎಕ್ಸ್ಚೇಂಜ್ಗಳ ಮೂಲಕ ನೀವು ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡಿದ್ರಿ ಅಂತ ಹೇಳಿದ್ರೆ, ಫಾರೆಕ್ಸ್ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗಲ್ಲಿ ದಂಡವನ್ನು ಹಾಕಲಾಗುತ್ತೆ. ಮೊದಲನೇದಾಗಿ 10,000 ರೂಪಾಯಿ ದಂಡ. ಅದೇ ರೀತಿ ಪ್ರತಿ ದಿನದ ಹಾಗೆ ನೀವು ಎಷ್ಟು ದಿನ ಟ್ರೇಡ್ ಮಾಡಿದಿರಿ ಪ್ರತಿ ದಿನಕ್ಕೂ 10,000 ರೂಪಾಯಿ ದಂಡವನ್ನು ಹಾಕಲಾಗುತ್ತೆ, ಅಥವಾ ನಿಮಗೆ ಜೈಲು ಕೂಡ ಆಗುವಂತ ಸಾಧ್ಯತೆ ಇದೆ ಅಂತ ಸೆಕ್ಷನ್ 13(1)(c) ಫೆಮಾ ಆಕ್ಟ್ ಏನಿದೆ ಅದು ಹೇಳುತ್ತೆ. ಸೊ ಹಾಗಾಗಿ ನೀವು ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಭಾರತದಿಂದ ಅಮೌಂಟ್ ಅನ್ನು ಹೊರಗಡೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಹೇಳಿದ್ರೆ, ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಗಳ ಮೂಲಕ ಟ್ರೇಡಿಂಗ್ ಅನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಅದು ಇಲ್ಲಿಗಲ್ ಆಗುತ್ತೆ. RBI ಆಲ್ರೆಡಿ ಒಂದು ಅಲರ್ಟ್ ಲಿಸ್ಟ್ ಅನ್ನು ಜಾರಿ ಮಾಡಿದೆ. ಅಲ್ಲಿ ಒಂದಷ್ಟು ಅನ್ಆಥರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಲಿಸ್ಟ್ ಅನ್ನು ಕೊಟ್ಟಿದೆ. ಈಗ ನೀವೇನು ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಏನು ಯೂಸ್ ಮಾಡ್ತಾ ಇದ್ದೀರಿ, ಈ ಎಲ್ಲ ಪ್ಲಾಟ್ಫಾರ್ಮ್ಗಳು ಅನ್ಆಥರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳಾಗುತ್ತೆ. ನೀವು ಲಿಸ್ಟಲ್ಲಿ ನೋಡಿದಿರಿ, ಇವೆಲ್ಲವೂ ಅನ್ಆಥರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳಾಗುತ್ತೆ. ಇದು RBI ಅಲರ್ಟ್ ಲಿಸ್ಟಲ್ಲಿ ಜಾರಿ ಮಾಡಿರುವಂಥದ್ದು. ಇವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಹಾಗಿದ್ರೆ ನೀವು ಕೇಳ್ಬೋದು, ಈ ರೀತಿ ಅನ್ಆಥರೈಸ್ಡ್ ಅಂತ ಲಿಸ್ಟ್ ಮಾಡಿದ ಮೇಲೂ ಒಂದಷ್ಟು ಜನ ಫಾರೆಕ್ಸ್ ಟ್ರೇಡಿಂಗನ್ನು ಟ್ರೇಡ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಸೊ RBI ಏನು ಹೇಳುತ್ತೆ, ನೀವು ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಇಂಡಿಯಾದಿಂದ ಫಾರಿನ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದು ಇಲ್ಲೀಗಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಫಾರೆಕ್ಸ್ ಬ್ರೋಕರ್ ಏನು ಮಾಡಿದರೆ ಇನ್ನೊಂದು ಮೆಥಡನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಡಿಯಾದಿಂದ ಫಾರಿನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆದರೆ ಮಾತ್ರ ಇಲ್ಲೀಗಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಡಿಯಾದ ಕಸ್ಟಮರಿಂದ ಅಮೌಂಟನ್ನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡೋದು ಬೇಡ, ಇಂಡಿಯಾದಲ್ಲೇ ರೊಟೇಟ್ ಮಾಡಿದ್ರೆ ಅದು ಇಲ್ಲೀಗಲ್ ಆಗಲ್ಲ. ಸೊ ಹಾಗಾಗಿ ಇಂಡಿಯಾದಿಂದ ಅವರು ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡಬಹುದು ಅಂತ. ಯಾವ ರೀತಿ? ಸೊ ಅವ್ರು ಏನು ಮಾಡಿದ್ದಾರೆ, ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾದಿಂದ ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂತಿದ್ರೆ ನಾನು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ಸೊ ನಾನು ಡೆಪಾಸಿಟ್ ಮಾಡಿದಂಥ ಅಮೌಂಟನ್ನು ಅವರು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಥವಾ ಕನ್ವರ್ಟ್ ಮಾಡೋದಿಲ್ಲ ಡಾಲರ್ಗೆ. ಅವ್ರೇನು ಮಾಡ್ತಾರೆ, ಇಂಡಿಯಾದಲ್ಲಿ ಇನ್ಯಾರೋ ವಿಡ್ರಾ ಮಾಡ್ತಾರೆ, ಯಾರೋ ಟ್ರೇಡಿಂಗ್ ಮಾಡಿರ್ತಾನೆ, ಇವರು ಪ್ರಾಫಿಟ್ ಆಗಿರುತ್ತೆ, ಅವನು ತನ್ನ ಫಾರೆಕ್ಸ್ ಟ್ರೇಡಿಂಗ್ ಅಕೌಂಟಿಂದ ಫಂಡನ್ನು ವಿಡ್ರಾ ಮಾಡ್ತಾನೆ. ಸೊ ಅವನಿಗೆ ಕೊಡ್ತಾರೆ. ಸೊ ನಾನು ಡೆಪಾಸಿಟ್ ಮಾಡ್ತೀನಿ, ಸೊ ನನ್ನ ಡೆಪಾಸಿಟ್ ಅಮೌಂಟನ್ನು ಅವನಿಗೆ ಕೊಡ್ತಾರೆ. ಪರ್ಸನ್ ಟು ಪರ್ಸನ್ ರೊಟೇಷನ್ ಆಗುವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅಥವಾ ಇಂಡಿಯಾದಲ್ಲಿ ಒಂದು ಥರ್ಡ್ ಪಾರ್ಟಿ ಕಂಪನಿಯನ್ನು ಅವರು ಓಪನ್ ಮಾಡಿದ್ದಾರೆ, ಅಥವಾ ಒಂದು ಮಿಡಲ್ ಮ್ಯಾನ್ ಮುಖಾಂತರ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾರೆ. ನಾನು ಟ್ರಾನ್ಸ್ಫರ್ ಮಾಡಿದಂಥ ಅಮೌಂಟ್ ಡೈರೆಕ್ಟ್ ಆಗಿ ಫಾರಿನ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಇಂಡಿಯಾದಲ್ಲಿರುವ ಯಾವುದೊಂದು ಕಂಪನಿ ಅಕೌಂಟ್ ಹೋಗುತ್ತೆ, ಅಥವಾ ಯಾವುದೊಂದು ಮಿಡಲ್ ಮ್ಯಾನ್ಗೆ ಹೋಗುತ್ತೆ. ಸೊ ನನ್ನ ಅಮೌಂಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಅಲ್ಲಿಂದ ಇಂಡಿಯಾದಲ್ಲಿ ಯಾರು ವಿಡ್ರಾ ಮಾಡ್ತಾರೆ, ಸೊ ಅವರಿಗೆ ಆಗೇನ ಆ ಅಮೌಂಟ್ ಹೋಗುತ್ತೆ, ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಏನಾಗುತ್ತೆ, ಟೆಕ್ನಿಕಲಿ ನಾನು ಫಾರೆಕ್ಸ್ ಟ್ರೇಡಿಂಗ್ಗೆ ಅಮೌಂಟನ್ನು ಹೊರಗಡೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ನನ್ನ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ನಮ್ಮ ದೇಶದಲ್ಲೇ ಇತ್ತು. ಸೊ ಹೀಗೆ ನಾನು ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ನನ್ನ ಫಾರೆಕ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ನಾನು ಡೆಪಾಸಿಟ್ ಮಾಡಿದ ಮೇಲೆ ಅಲ್ಲಿ ಅಮೌಂಟನ್ನು ರಿಫ್ಲೆಕ್ಟ್ ಮಾಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಟ್ರೇಡಿಂಗನ್ನು ಮಾಡ್ಬೋದು. ಅಲ್ಲಿ ಪ್ರಾಫಿಟ್ ಅದ ನಾನು ವಿಡ್ರಾ ಕೊಟ್ಟಾಗ ಏನಾಗುತ್ತೆ, ಇಂಡಿಯಾದಲ್ಲಿರುವ ಅವರ ಬ್ಯಾಂಕ್ ಅಕೌಂಟಿಂದ ಅಥವಾ ಬೇರೆ ಯಾವುದೋ ಬ್ಯಾಂಕ್ ಅಕೌಂಟಿಂದ ನನ್ನ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಟೆಕ್ನಿಕಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೋಡಿದಾಗ ಸೊ ನನ್ನ
ಬ್ಯಾಂಕಿಂದ ಫಾರಿನ್ಗೆ ಅಮೌಂಟ್ ಟ್ರಾನ್ಸ್ಫರು ಆಗಿಲ್ಲ, ಅದೇ ರೀತಿ ಫಾರಿನ್ ಅಮೌಂಟ್ ನನಗೆ ಬಂದೂ ಇಲ್ಲ. ಸೊ ಫಾರೆಕ್ಸ್ ಟ್ರೇಡಿಂಗ್ ಮಾಡಲಿಲ್ಲ ಅಂತ ಆಗುತ್ತೆ. ಸೊ ಈ ಒಂದು ರೂಟನ್ನು ಇಟ್ಕೊಂಡು ಈಗ ಏನು ಮೆಜಾರಿಟಿ ಫಾರೆಕ್ಸ್ ಟ್ರೇಡಿಂಗ್ ನಡೀತಾ ಇದೆ, ಇದೇ ಮೆಥಡಿಂದ ನಡೀತಾ ಇರುವಂಥದ್ದು ಇಂಡಿಯಾದಲ್ಲಿ. ಹಾಗಾದರೆ ನೀವು ಕೇಳ್ಬೋದು, ನಾನು ಇಲ್ಲಿ ಯಾವುದೇ ಲಾನ ಬ್ರೇಕ್ ಮಾಡಲಿಲ್ಲ, ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಫಾರಿನ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಲ್ಲ, ಸೊ ನಾನು ಯಾವುದೇ ಲಾನ ಬ್ರೇಕ್ ಮಾಡಲಿಲ್ಲ, ನಾನು ಈಸಿಯಾಗಿ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ಬೋದಲ್ವ, ಏನು ಪ್ರಾಬ್ಲಮ್ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲಿ ಒಂದಷ್ಟು ಪ್ರಾಬ್ಲಮ್ ಇದೆ. ಏನಪ್ಪ ಅಂತ ನಾವೀಗ ನೋಡೋಣ. ಸೊ ಮೊದಲನೇದಾಗಿ ಇವ್ರು ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಈ ರೀತಿಯ ಅಮೌಂಟನ್ನು ರೊಟೇಷನ್ ಮಾಡ್ತಾರೆ, ಡೆಪಾಸಿಟ್ ಹಾಗೆ ವಿಡ್ರಾವಲ್ ಮೂಲಕ. ಸೊ ನಾನು ಡೆಪಾಸಿಟ್ ಮಾಡ್ತೀನಿ, ಅದೇ ರೀತಿ ಇನ್ಯಾರು ವಿಡ್ರಾವಲ್ ಮಾಡ್ತಾನೆ, ಸೊ ನನ್ನ ಡೆಪಾಸಿಟ್ ಅಮೌಂಟನ್ನು ಅವನಿಗೆ ವಿಡ್ರಾವಲ್ ರೂಪದಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಚ್ ಆಗಬೇಕಾಗತ್ತೆ. ಸೊ ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಆ ಇಂಬ್ಯಾಲೆನ್ಸ್ ಅಮೌಂಟನ್ನು ಇಲ್ಲಿಯಾದರೂ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 1 ಲಕ್ಷ ಡೆಪಾಸಿಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ಕೇವಲ 50,000 ಮಾತ್ರ ವಿಡ್ರಾ ಮಾಡ್ಕೊಂಡ ಅಂತ ಇಟ್ಕೊಳ್ಳಿ. ಉಳಿದ ಬ್ಯಾಲೆನ್ಸನ್ನು ಅವರು ಎಲ್ಲಿಯಾದರೂ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ. ಅಥವಾ ಈ ಫಾರೆಕ್ಸ್ ಬ್ರೋಕರ್ ಇಂಡಿಯಾದಲ್ಲಿ ಏನೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಫಾರೆಕ್ಸ್ ಟ್ರೇಡಿಂಗ್ ಹೆಸರಲ್ಲಿ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಬೇರೆ ಯಾವುದೋ ಕಂಪ್ನಿ ಹೆಸರಲ್ಲಿ ಕಂಪ್ನಿನ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಅವನಿಗೆ ಆದ ಪ್ರಾಫಿಟನ್ನು ಅವನು ಫಾರಿನ್ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ, ಅವನ ಒರಿಜಿನಲ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅಮೌಂಟ್ ಒಂದಲ್ಲ ಒಂದು ರೀತಿಯಿಂದ ಇಂಡಿಯಾದಿಂದ ಅವನಿಗೆ ಹೊರಗೆ ಹೋಗಲೇಬೇಕಾಗುತ್ತೆ. ಯಾಕೆ ಕೇಳಿದರೆ ಪ್ರಾಫಿಟ್ ಮಾರ್ಜಿನ್ ಏನಿರುತ್ತೆ ಅದು ಹೊರಗೆ ಹೋಗಲೇಬೇಕಾಗುತ್ತೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಅಮೌಂಟ್ ಇಂಡಿಯಾದಿಂದ ಹೊರಗೆ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಅವನು ಇಂಡಿಯಾದಲ್ಲಿ ಕಂಪ್ನಿಯನ್ನು ಓಪನ್ ಮಾಡ್ಕೊಂಡಾಗ ಅದನ್ನು ಫಾರೆಕ್ಸ್ ಟ್ರೇಡಿಂಗ್ಗೆ ಅಂತ ಮೆನ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಬೇರೆ ಯಾವುದೋ ಬಿಸ್ನೆಸ್ ರೀತಿಯಲ್ಲಿ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಅದೇ ರೀತಿ ಆ ಅಮೌಂಟನ್ನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡುವಾಗಲೂ ಕೂಡ ಪ್ರಾಪರ್ ಅದೊಂದು ರೀಸನನ್ನು ಕೊಡಬೇಕಾಗತ್ತೆ. ಅಲ್ಲಿ ಏನಾದರೂ ಅದು ಇಲ್ಲಿಗಲ್ ವೇಯಿಂದ ಅವನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡ್ದ ಅಂತ ಹೇಳಿದ್ರೆ ಅಗೈನ್ ಅಲ್ಲಿ ಮನಿ ಲಾಂಡ್ರಿಂಗ್ನ ಕೇಸ್ ಬರುವಂಥ ಸಾಧ್ಯತೆ ಇರುತ್ತೆ, ಅಲ್ಲಿ ಇಡಿ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಮನಿ ಲಾಂಡ್ರಿಂಗ್ನ ಕೇಸ್ಗಳು ಬಂದಾಗ ಅಗೈನ್ ಅದು ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಸೊ ಇದಕ್ಕೂ ಕೂಡ RBI ಒಂದು ಸರ್ಕ್ಯುಲರನ್ನು ಜಾರಿ ಮಾಡಿದೆ. ಈ ರೀತಿ ಅವರು ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಈಸಿ ಮಾಡಲಿಕ್ಕೋಸ್ಕರ ಭಾರತದಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಅದರ ಮೂಲಕ ಫಾರೆಕ್ಸ್ ಟ್ರೇಡಿಂಗ್ನ ಅಮೌಂಟ್ ಅನ್ನು ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ ನೋಟಿಸ್ ಆದರೆ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿ ಇಡಿಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಒಂದು ಸರ್ಕ್ಯುಲರನ್ನು ಕೂಡ ಜಾರಿ ಮಾಡಿದ್ದಾರೆ. ಇನ್ ಕೇಸ್ ಅಲ್ಲಿ ಅವರು ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಫಾರೆಕ್ಸ್ ಟ್ರೇಡಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅಗೈನ್ ಅಲ್ಲಿ ಕೂಡ ಆ ಕಂಪ್ನಿಗಳ ಮೇಲೆ ಕೇಸ್ ಆಗುತ್ತೆ. ನೆಕ್ಸ್ಟ್, ನಮ್ಮ ಹಣಕ್ಕೆ ಜವಾಬ್ದಾರಿ ಯಾರು? ಸೊ ನಾವು ಯಾವುದೊಂದು ಥರ್ಡ್ ಪಾರ್ಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಸೊ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಈ ಕಂಪ್ನಿಗಳು ಯಾವುದೊಂದು ಇಲ್ಲಿಗಲ್ ವೇಯಿಂದ ಸಿಕ್ಕಾಕೊಂಡ್ರೆ ಅಗೈನ್ ನಮಗೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಯಾಕೆ ಹೇಳಿದರೆ ನಾವು ಕೂಡ ಆ ಕಂಪ್ನಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ, ವಿಡ್ರಾವಲನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ನಾವು ಇಂಡಿಯಾದಲ್ಲಿ ನಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಬ್ರೋಕರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ರೀತಿ ವಿಡ್ರಾ ಮಾಡಿದಾಗ ಡೈರೆಕ್ಟ್ ಬ್ರೋಕರ್ ಅಕೌಂಟಿಂದನೇ ಅದು ವಿಡ್ರಾ ಆಗಿ ಬರುತ್ತೆ. ಸೊ ಇಲ್ಲಿ ಯಾವುದೊಂದು ಮಿಡ್ಲ್ ಮ್ಯಾನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಬೇರೆ ಯಾವುದೋ ಒಂದು ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ನಮಗೆ ಯಾವುದೇ ಸೇಫ್ಟಿ ಇಲ್ಲ. ನಾವು ಇಂಡಿಯಾದಲ್ಲಿ ಬ್ರೋಕರ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಅಥವಾ ವಿಡ್ರಾ ಮಾಡಿದಾಗ ಬ್ರೋಕರ್ ನಮಗೆ ನಾವು ಮೋಸ ಮಾಡಲಿಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಪ್ರೂಫ್ ಇತ್ತು ಅಂತ ಹೇಳಿದ್ರೆ ನಾವು ಸೆಬಿ ಜೊತೆ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಇಲ್ಲಿ ನಮ್ಮ ಹಣ ಮಿಸ್ಯೂಸ್ ಆಯಿತು ಅಂತೇಳಿ ನಮಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಯಾರೂ ಇಲ್ಲ. ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್, ಅದೇ ರೀತಿ ಇವುಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಯಾವುದೇ ಒಂದು ಬಾಡಿ ಇಲ್ಲ. ಸೊ ಈ ಕಂಪ್ನಿಗಳು ಅಥವಾ ಈ ಮಿಡ್ಲ್ ಮ್ಯಾನ್ಗಳು ತನ್ನ ಇನ್ಕಮನ್ನು ಫಾರೆಕ್ಸ್ ಟ್ರೇಡಿಂಗ್ನ ಇನ್ಕಮ್ ಅಂತ ಟ್ರೀಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಬೇರೆ ಏನು ಇನ್ಕಮ್ ಅಂತ ಟ್ರೀಟ್ ಮಾಡಿ ಅದನ್ನ ಬೇರೆ ವೇಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಬರ್ಬೋದು. ಅದೇ ರೀತಿ ಇನ್ ಕೇಸ್ ನಾವು ಒಂದಷ್ಟು ಪ್ರಾಫಿಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಫಾರೆಕ್ಸ್ ಟ್ರೇಡಿಂಗ್ ಇಂದ, ನಮಗೆ ಬಂದ ಇನ್ಕಮ್ ಅನ್ನು ನಾವು ಫಾರೆಕ್ಸ್ ಟ್ರೇಡಿಂಗ್ ನ ಇನ್ಕಮ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್ ಆಗುತ್ತೆ. ಸೊ ನಾವು ಕೂಡ ನಮ್ಮ IT ರಿಟರ್ನ್ ಅಲ್ಲಿ ಅದನ್ನ ಬೇರೆ ಇನ್ಕಮ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಇನ್ ಕೇಸ್ ನಾವು ಅದನ್ನು ಲೀಗಲ್ ಆಗಿ ತೋರಿಸ್ಲಿಕ್ಕೆ ಹೋದರೆ, ಫಾರೆಕ್ಸ್ ಟ್ರೇಡಿಂಗ್ನ ಇನ್ಕಮ್ ಅಂತ ತೋರಿಸ್ಲಿಕ್ಕೆ ಹೋದರೆ ಅದು ಕೂಡ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ಈ ಕಂಪ್ನಿಗಳು ಇದನ್ನು ಫಾರೆಕ್ಸ್ ಟ್ರೇಡಿಂಗ್ನ ಟ್ರಾನ್ಸಾಕ್ಷನ್ ಅಮೌಂಟ್ ಅಂತಲೂ ಕೂಡ ತೋರಿಸೋದಿಲ್ಲ. ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಿಕೊಂಡು ಆ ಬಂದ ಇನ್ಕಮನ್ನು ಅಥವಾ ನಮ್ಮಿಂದ ಕಲೆಕ್ಟ್ ಮಾಡಿದ ಅಮೌಂಟನ್ನು ಬೇರೆ ಯಾವುದೋ ಪರ್ಪಸ್ಗೆ ಕಲೆಕ್ಟ್ ಮಾಡಿದ್ದು ಅಂತ ತೋರಿಸ್ತಾರೆ ಟ್ರಾನ್ಸಾಕ್ಷನಲ್ಲಿ. ಸೊ ಇದು ಕೂಡ ಅಗೈನ್ ಇಲ್ಲೀಗಲ್ ಆಗುತ್ತೆ. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರುವಾಗ ಯಾಕೆ ನಾವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಬೇಕು? ಸೊ ನಿಮ್ಗೆ ಅನ್ಸ್ಬೋದು ಫಾರೆಕ್ಸ್ ಮಾರ್ಕೆಟ್ 24 ಅವರ್ ಓಪನ್ ಇರುತ್ತೆ, ಸೊ ಅಲ್ಲಿ ಹೆಚ್ಚು ಮಾರ್ಜಿನ್ ಸಿಗುತ್ತೆ, ಈಸಿಯಾಗಿ ನಾವು ಟ್ರೇಡ್ ಮಾಡ್ಬೋದು ಅಂತ. ನೀವು ಫಾರೆಕ್ಸ್ ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಇಂಡಿಯಾದ ಮಾರ್ಕೆಟಲ್ಲಿ ಕೂಡ ನೀವು ಪ್ರಾಫಿಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳ ಟ್ರೇಡಿಂಗ್ ಮೆಥಡ್ ಸೇಮ್ ಇರುತ್ತೆ. ಸೊ ಇಂಡಿಯಾದ ಮಾರ್ಕೆಟಲ್ಲಿ ನಿಮಗೆ ಲಾಸ್ ಆಗ್ತಾಯಿದೆ, ನಾನು ಫಾರೆಕ್ಸ್ ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡ್ತೀರಿ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ. ನೀವು ಫಾರೆಕ್ಸ್ ಟ್ರೇಡಿಂಗಲ್ಲಿ ನಿಮಗೆ ಪ್ರಾಫಿಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಇಂಡಿಯಾದ ಮಾರ್ಕೆಟಲ್ಲಿ ಕೂಡ ನಿಮಗೆ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂತೇಳಿ ಒಂದಷ್ಟು ಲೀಗಲ್ ಇಶ್ಯೂಸ್ ಇದೆ. ನೀವು ಡೈರೆಕ್ಟಾಗಿ ನಿಮ್ಮ ಅಮೌಂಟನ್ನು ಫಾರಿನ್ ಟ್ರಾನ್ಸ್ಫರ್ ಮಾಡದಿದ್ರು ಈ ರೀತಿ P2P ಮೆಥಡ್ ಅಥವಾ ಇಂಡಿಯಾದಲ್ಲಿ ರೊಟೇಷನ್ ಆಗ್ತಿದ್ರು ಕೂಡ ಅಲ್ಲಿ ಒಂದಷ್ಟು ಲೀಗಲ್ ಇಶ್ಯೂಸ್ ಇದೆ, ಸ್ಟಿಲ್ ಒಂದು ಗ್ರೇ ಏರಿಯಾದಲ್ಲಿ ಇದೆ. ಸೊ ಲೀಗಲ್ ಆಗಿ ಇಂಡಿಯಾದ ಮುಖಾಂತರ ನೀವು ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ RBI ಹಾಗೆ ಸೆಬಿ ಅಪ್ರೂವ್ಡ್ ಎಕ್ಸ್ಚೇಂಜ್ ಏನಿದೆ ಅದ್ರ ಮುಖಾಂತರವೇ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಗ್ಲೋಬಲ್ ಫಾರೆಕ್ಸ್ ಮಾರ್ಕೆಟ್ ಏನಿದೆ ಅದರಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ
ಬೇರೆ ಕಂಟ್ರಿಯ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಯಾವ ಕಂಟ್ರಿಯಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಲೀಗಲ್ ಇದೆ ಆ ಕಂಟ್ರಿಯ ಬ್ಯಾಂಕ್ ಅಕೌಂಟ್ ಇರಬೇಕಾಗಿದೆ. ಫಾರ್ ಎಕ್ಸಾಂಪಲ್ ದುಬೈ ಇರ್ಬೋದು, ದುಬೈಯ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ನೀವು ಅಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡ್ಬೋದು. ಬಟ್ ದುಬೈ ಬ್ಯಾಂಕ್ ಅಕೌಂಟ್ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಜಾಬಲ್ಲಿ ಇರಬೇಕಾಗುತ್ತೆ ಅಲ್ಲಿ, ಅಥವಾ ಅಲ್ಲಿಯ ರೆಸಿಡೆಂಟ್ ಆಗಿರಬೇಕಾಗತ್ತೆ. ಸೊ ಆಗ ಮಾತ್ರ ನೀವು ಆ ಅಕೌಂಟ್ ಅನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ಇಂಡಿಯಾದ ಬ್ಯಾಂಕ್ ಅಕೌಂಟ್ ಅನ್ನು ನೀವು ಫಾರೆಕ್ಸ್ ಟ್ರೇಡಿಂಗ್ಗೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಲೀಗಲ್ ಪ್ರಾಬ್ಲಮ್ ಆಗುತ್ತೆ, ಅದು ಇಲ್ಲೀಗಲ್ ಆಗುತ್ತೆ. ಫಾರೆಕ್ಸ್ ಟ್ರೇಡಿಂಗ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಿದ್ರಿ ಅಂತ ಗೊತ್ತಾದರೆ ನಿಮ್ಗಲ್ಲಿ ಫೈನ್ ಬೀಳುತ್ತೆ, ಜೈಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅತಿ ಆಸೆಗೆ ಈ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡಿಕೊಂಡು ಈ ಲೀಗಲ್ ಕಾಂಪ್ಲಿಕೇಶನ್ ಅಲ್ಲಿ ಸಿಕ್ಕಾಕೊಳ್ಬೇಡಿ. ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಅವಾಯ್ಡ್ ಮಾಡಿ, ಅದು ಇಂಡಿಯಾದಲ್ಲಿ ಇಲ್ಲೀಗಲ್. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ಅದೇ ರೀತಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಖಂಡಿತವಾಗಿ ಶೇರ್ ಮಾಡಿ, ಒಂದಷ್ಟು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು.